ನಮಸ್ಕಾರ ಸ್ನೇಹಿತರೆ, ಯೂನಿವರ್ಸ್ ಲವ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಗೈಸ್, ದೊಡ್ಡ ದೊಡ್ಡ ಬ್ಯಾಟರ್ಸ್ನ ಇವತ್ತು ಏನಂತಾರೆ ಮುಳುಗಿಸ್ಬಿಟ್ಟಿದ್ದಾರೆ ನಮ್ಮ ಬೌಲರ್. ಅದು ಡುಫಿ ಅಂತಲೇ ಹೇಳ್ಬೋದು. ಇವರು ನಮ್ಮ RCBಗೆ 2 crore ಸೋಲ್ಡ್ ಔಟ್ ಆಗಿದ್ರು. ಅಂದರೆ ಸ್ಟಾರ್ಟಿಂಗ್ ಎಲ್ಲ ಏನಕ್ಕೆ ಇವ್ರನ್ನ ತಗೊಂಡ್ರು ಅಂತ ಹೇಳ್ತಿದ್ರು, ಬಟ್ ಬೊಂಬಟಾಗಿ ಆಡಿದ್ದಾರೆ ಅಂತಲೇ ಹೇಳ್ಬೋದು. ಎಡ್ನಂತೂ 2-3 ಬಾಲ್ಗೆ ತೆಗ್ದಾಕ್ಬಿಟ್ರು. ಅಂದರೆ ಒಂದು ಸಲ 6 ಹೊಡೆದಿದ್ದು ಅಷ್ಟೇ ಎಡ್ಡು. ಆಮೇಲೆ ಇವ್ರ ಬೌಲಿಂಗ್ ನೋಡಿ ಅವ್ರಿಗೆ ಎಲ್ಲರಿಗೂ ಶಾಕ್ ಆಗಿದೆ. ಅಭಿಷೇಕ್ ಅಂತೂ ತುಂಬ ಸ್ಕೋಪಲ್ಲಿದ್ದರು. ಅಭಿಷೇಕ್ ಕೂಡ ಅವ್ರ ಬೌಲಿಂಗ್ ನೋಡಿ ಶಾಕ್ ಆಗಿದೆ. ಎಲ್ಲರೂ ಎಷ್ಟು ಈಸಿಯಾಗಿ ತೆಗಿತಿದ್ದಾರೆ ವಿಕೆಟ್ ಅಂದರೆ ನಿಜವಾಗ್ಲೂ ನಮಗಂತೂ ಶಾಕ್ ಆಗಿದೆ ಅಂತಲೇ ಹೇಳ್ಬೋದು. ಯಾರನ್ನೋ ಫಾಲೋ ಮಾಡ್ಕೊಳ್ತೀರಂತೆ, ಡುಫಿಯವ್ರನ್ನೂ ಫಾಲೋ ಮಾಡಿ ಅವರ ಒಂದು ಕ್ರೇಜ್ನೂ ಕೂಡ ಇನ್ನೂ ಹೆಚ್ಚಿಸಿ. ನಿಜವಾಗ್ಲೂ ಅಮೇಝಿಂಗ್ ಬೌಲರ್ ಅಂತಲೇ ಹೇಳ್ಬೋದು ನಮ್ಮ RCB ಟೀಮ್ಗೆ. ಭುವನೇಶ್ವರ್ ಕೂಡ ಅಷ್ಟೇ ಒಂದು 2-3 ಸಲ ಇದು ಮಾಡಿದ್ರು, ಏನಂತಾರೆ ವೈಲ್ಡ್ ಬಾಲ್ ಹಾಕಿದ್ರು. ನಂತರ ಅವರು ಕೂಡ ಸರಿ ಮಾಡಿಕೊಂಡ್ರು. ಬಟ್ ಎಲ್ಲೋ ಅವರು 6-4 ಎಲ್ಲ ಹೊಡೆಯೋಕ್ಕೆ ಬಿಟ್ಟಿಲ್ಲ. ಆದಷ್ಟು ನಿಜವಾಗ್ಲೂ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ನಮ್ಮ RCB ಅವರು ಈ ಥರ ಬೌಲರ್ನ ಈ ಸಲ ತೊಗೊಂಡ್ರೆ ನಿಜವಾಗ್ಲೂ ಖುಷಿ ಅಂತಲೇ ಹೇಳ್ಬೋದು. ಸ್ಟಾರ್ಟಿಂಗ್ ನಿಜವಾಗ್ಲೂ ಎಲ್ಲರಿಗೂ ಶಾಕ್ ಆಗ್ತಿತ್ತು ಡುಫಿ ತಗೊಂಡಾಗ, ಬಟ್ ಅಮೇಝಿಂಗ್ ಬೌಲರ್ ಅಂತಲೇ ಹೇಳ್ಬೋದು. ಅದೇ ರೀತಿ ನಿತೀಶ್ ಕುಮಾರ್ ರೆಡ್ಡಿಯವರು ಕೂಡ ವಿಕೆಟ್ ತೆಗೆದರೆ ಒಟ್ಟು 3 ವಿಕೆಟ್ ಹೋಗಿದೆ. ಈಗ ಇಶಾನ್ ಕಿಶನ್ ಅವರು ಸಖತ್ತಾಗಿ ಆಡ್ತಿದ್ದಾರೆ ಅಂತಲೇ ಹೇಳ್ಬೋದು. 3 ಜನ ಔಟ್ ಆಗಿದ್ದಾರೆ. ಈಗ ಇಶಾನ್ ಕಿಶನ್ ಅವರು ಇದ್ದಾರೆ. ಅವ್ರೀಗ 6-4 ಎಲ್ಲ ಬಾರಿಸ್ತಿದ್ದಾರೆ. ನೋಡುವ ಈಗ ಯಾರ್ಯಾರು ವಿಕೆಟ್ ಹೋಗುತ್ತೆ, ಏನು ಕತೆ. ನಾನು ಪದೇ ಪದೇ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.